RCB ಸೂಪರ್ ಫ್ಯಾನ್ ಸುಕುಮಾರ್, ನೀವು ಸ್ಟೇಮ್ ಅಲ್ಲಿ ಉಳಿತೀರಾ RCBದು ಡ್ರೆಸ್ ಅಲ್ಲಿ. ಇವರೇ ಅವರು ಸುಕುಮಾರ್. ಇವತ್ತು ನಮ್ಮ ಸ್ನೇಹಿತ ಶ್ರೀನಿವಾಸ್ ಬೈ, ನಮ್ಮ ಕ್ಲಾಸ್ಮೇಟ್, ನಾವೆಲ್ಲ ಜೊತೆಯಲ್ಲಿ ಓದಿದವರು. ಇವತ್ತು ಅವರು ಫಿಲಂ ರಿಲೀಸ್ ಆಗಿದೆ, ಕುಲದಲ್ಲಿ ಕೀಲೆ ಹೋದು. ಪಿಕ್ಚರ್ ಸೂಪರ್ ಆಗಿದೆ. ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಹಾಗೂ ಅವರು ನ್ಯಾಚುರಲಿ ಅವ್ರಿಗೆ ಆಕ್ಟಿಂಗ್ ಬಂದಿದೆ. ಅವ್ರಿಗೆ ಜಯ ಆಗಲಿ, ಇನ್ನೂ ಬರುವ ಪಿಕ್ಚರ್ ಜಯ ಆಗಲಿ ಅಂತ ನಾವು ಕೋರ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ನಮ್ಮ ಫ್ರೆಂಡ್ ಹೇಳ್ದಂಗೆ ನಾನೇ RCB ಸೂಪರ್ ಫ್ಯಾನ್. ನೀವು ನೋಡಿರ್ತೀರಾ ಬಸ್ ಮೇಲೆ, ಮತ್ತೆ ಎಲ್ಲೇ ಹೋದ್ರು ನಾನು ಟೀಮ್ಗೆ ಸಪೋರ್ಟ್ ಮಾಡ್ತೀನಿ. ಬಟ್ ಇವತ್ತು ಥಿಯೇಟ್ರಲ್ಲಿ ಫಸ್ಟ್ ಶೋ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಅದು ನನ್ನ ಕ್ಲಾಸ್ಮೇಟ್ಗೋಸ್ಕರ. ಬಟ್ ಯಾವಾಗಲೂ ಅವ್ನು ನನಗೆ ಹೊಗಳ್ತಾ ಇರ್ತಾನೆ, ನೀನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಆಗಿದೆ ಅಂತ. ಬಟ್ ಈಗ ನನಗೆ ಪ್ರೌಡ್ ಆಗಿ ಫೀಲ್ ಆಗುತ್ತೆ, ಅವನು ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟಿ ಆಗಿ ಅವ್ನ ರೋಲ್ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಯಾಕಂದರೆ ಅವ್ನು ಸ್ಕೂಲ್ ಡೇಸಿಂದನೂ ತುಂಬ ಆಕ್ಟಿವ್ ಆಗಿದ್ದ. ಬಟ್ ನನಗೆ ತುಂಬ ಪ್ರೌಡ್ ಆಗ್ತದೆ. ಬಟ್ ಅವ್ನು ಎಸ್ಪೆಷಲಿ ನಾನು ಫಿಲಮ್ ನೋಡೋಕ್ಕೆ ಮುಂಚೆನೇ ಹೇಳ್ಬಿಟ್ಟೆ ಮಗ, ಯಾಕಂದ್ರೆ ಅವ್ನು ತುಂಬ ರೀಲ್ಸ್ ಎಲ್ಲ ಮಾಡಿ ತುಂಬ ಆಕ್ಟಿವ್ ಆಗಿದ್ದ. ಯಾವುದೇ ಒಂದು ಫಿಲಮ್ ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದು ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿ, ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಖಂಡಿತ 100% ಅವನು ಒಂದು ಸೌತ್ ಇಂಡಿಯನ್ ಬೆಸ್ಟ್ ವಿಲನ್ ಆಗ್ತಾನೆ ಅಂತ ನನಗೆ ಒಂದು ಭರವಸೆ ಇದೆ. 100% ಆಗ್ತಾನೆ. ಬಟ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾನೆ, ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾನೆ. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಎಂಟೈರ್ ಟೀಮ್ ಒಳ್ಳೇದಾಗಲಿ. ಬಟ್ ನನ್ನ ಫ್ರೆಂಡ್ನ ನಾನು ಈ ಥರ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಲೈಫಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಫಸ್ಟ್ ಟೈಮ್ ನಾನು ಫಸ್ಟ್ ಶೋ ನೋಡ್ತಾ ಇರೋದು. ನಾನು ಫಿಲಮ್ ಅಷ್ಟು ನೋಡಲ್ಲ, ಬಟ್ ನಾನು ಕ್ಲಾಸ್ಮೇಟ್ಗೋಸ್ಕರ ಬಂದಿದ್ದೀನಿ. ಈ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಆಲ್ ದಿ ಬೆಸ್ಟ್. ಅವನು ಬೈ ಅಂತ ಅವ್ನ ಊರಲ್ಲಿ ಹೆಸರಿಟ್ಟಿದ್ದ, ಬಟ್ ಇಸ್ಲಾಂ ಬೈ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅವ್ನಿಗೆ ಒಳ್ಳೇದಾಗಲಿ. ಐ ವಾಂಟ್ ಟು ಸಿ ಆಲ್ ಇಂಡಿಯನ್ ಬೆಸ್ಟ್ ವಿಲನ್ ಆಗಿ ನೋಡ್ಬೇಕಂತ ನನ್ನ RCB ಫ್ಯಾನ್ಸ್ ಪರವಾಗಿ ಅವನಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. RCB ಪಾಯಿಂಟ್ ಟೇಬಲ್ 2ನೇ ಪೊಸಿಷನ್ ಇದೆ. ಮುಂದೆ ಇವತ್ತು ಕೂಡ ಮ್ಯಾಚ್ ಇದೆ. ಆಕ್ಚುಲಿ ನಾನು ಲಕ್ನೋಗೆ ಹೋಗ್ಬೇಕಾಗಿತ್ತು. ನನ್ನ ಫ್ರೆಂಡ್ ಮೇಲೆ ಇರೋ ಅಭಿಮಾನಕ್ಕೋಸ್ಕರ ನಾನು ಟೀಮ್ನ ಬಿಟ್ಟು ಬಂದು ಅವ್ನಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದೆಷ್ಟು ನಮ್ಮ ಫ್ರೆಂಡ್ಶಿಪ್, ಯಾಕಂದರೆ 30 years ಫ್ರೆಂಡ್ಶಿಪ್. ನಾವು ಹೈಸ್ಕೂಲ್ 8th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಫ್ರೆಂಡ್ಶಿಪ್ ನಮ್ಮದು ಈಗಲೂ ನಾವು ಕಂಟಿನ್ಯೂ ಆಗ್ತದೆ. ಬಟ್ ಹೇಳ್ದಂಗೆ ಇವತ್ತು ಮ್ಯಾಚ್ ಇದೆ ಲಕ್ನೋಲ್ಲಿ. ಸೆಕೆಂಡ್ ಪ್ಲೇಸಲ್ಲಿ ಇದ್ರಿ. 18ನೇ ವರ್ಷ ಇದು, ಜರ್ಸಿ ನಂಬರ್ 18ನೇದು. ಕೋಇನ್ಸಿಡೆಂಟಲ್ಲಿ 3ನೇ ತಾರೀಕು ನಮ್ದು 18ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇದೆ. ಕಪ್ ಸಮೇತ ಈ ನಾವು ಕಪ್ ತರ್ತೀವಿ ಅಹಮದಾಬಾದಿಂದ ಬೆಂಗಳೂರಿಗೆ. ಇಡೀ ಪ್ರಪಂಚದಲ್ಲೇ ಯಾರು ಸೆಲೆಬ್ರೇಟ್ ಮಾಡಿರಬಾರ್ದು, ಆ ಥರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀರಿ RCB ಫ್ಯಾನ್ಸ್. ಮತ್ತೊಮ್ಮೆ RCB ಫ್ಯಾನ್ಸ್ ಪರವಾಗಿ ಈ ಎಂಟೈರ್ ಫಿಲಮ್ ಒಳ್ಳೇದಾಗಲಿ. ಎಸ್ಪೆಷಲಿ ನನ್ನ ಫ್ರೆಂಡ್ ಸೀನಾ ಬೈಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.